ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ರೀಸನ್ ಏನು ಅಂದರೆ, ನಮ್ಮ ಮನೆಯವರು ಫ್ರೆಂಡ್ ಬರ್ತಡೇ ಇದೆ, ಹಾಗಾಗಿ ಹೊರಗೆ ಹೋಗ್ತಾ ಇದ್ನಲ್ಲ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿ. ಫೋನ್ ಬಂತು, ಒಂದು ನಿಮಿಷ. ವೆಲ್ಕಮ್ ಬ್ಯಾಕ್. ಸಾರಿ, ಫೋನ್ ಬಂತು ಅಂತ ಹೇಳಿ ನಮ್ಮ ಮನೆಯವ್ರದ್ದು ವೀಡಿಯೋ ಸ್ಟಾಪ್ ಮಾಡಿದೆ. ಏನು ಹೇಳ್ತಾ ಇದ್ದೆ ನಾನು, ಯಾವಾಗಲೇ ಆದ್ರೂ ನಾನು ಆಲ್ಮೋಸ್ಟ್ ನೈಟ್ ಟೈಮೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿರ್ತೀನಿ. ಯಾಕೆಂದರೆ ಜರ್ನಿ ಮಾಡೋದು ಆವಾಗಲೇ, ಅಥವಾ ಇಲ್ಲಾಂದರೆ ಬೆಳಗಿನ ಜಾವ ವೀಡಿಯೋ ಸ್ಟಾರ್ಟ್ ಮಾಡಿರ್ತೀನಿ. ಇವತ್ತು ಕೂಡ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಲ್ಲ, ಡಿನ್ನರ್ಗೆ ಅಂತ. ಸೊ ಹಾಗಾಗಿ ಇದು ಒಂದು ನಮ್ಮ ಮನೆಯವ್ರ ಫ್ರೆಂಡಿಗೆ ಗೊತ್ತಿಲ್ದಂಗೆ ಬ್ರೇಸ್ಲೆಟ್ ತೊಗೋತಾ ಇದ್ದಾರೆ ಬೆಳ್ಳಿದು. ಸೊ ಅದಕ್ಕೆ ರೆಡಿ ಆಗಿದೆಯಾ ಏನು ಅಂತ ಕೇಳೋಕ್ಕೆ ಕಾಲ್ ಮಾಡಿದ್ರು ನನಗೆ ಇವಾಗಿನ ಜಸ್ಟು. ಓಕೆ, ನಾನು ರೆಡಿ ಆಗಿದ್ದೀನಿ ಬನ್ನಿ ಅಂತ ಹೇಳಿ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಗೆ ನೀವೆಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿ ಬರ್ತಿದೆ ಅಂತ ನನಗೊಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ, ನನ್ನ ವೀಡಿಯೋನ ನೋಡಿ ಇಷ್ಟಪಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ನಾವು ಒಳ್ಳೆ ವಿಡಿಯೋ ಮಾಡ್ತಾ ಇರ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾನು ಒಳ್ಳೆ ವಿಡಿಯೋ ಮಾಡ್ತಾ ಇರ್ತೀನಿ, ಓಕೆನಾ? ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಲೇಟ್ ಆಯಿತು ಇದ್ದಾರೆ, ಬಂದ ಅಂತ ಕಾಲ್ ಕೂಗಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಅವರು ವೈಟ್ ಹಾಕ್ಕೊಂಡಿದ್ದಾರೆ, ನಾನು ವೈಟ್ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಎಸ್, ನಾನು ಹೇಳಿಲ್ಲ ಅವರು ವೈಟ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ ಅಂತ. ಸೊ ಇಬ್ಬರು ಮ್ಯಾಚಿಂಗ್ ಆಯಿತು. ಮತ್ತು ಈ ಕಡೆ ಚೇತು ಮತ್ತು ಅಂಜು ಬಂದಿದ್ದಾರೆ. ಬಟ್ ನನಗೆ ಗೊತ್ತಿರಲಿಲ್ಲ, ಮೇ ಬಿ ನಮ್ಮ ಕಾರಲ್ಲೋ ಬೈಕಲ್ಲೋ ಹೋಗೋದು ಅಂದ್ಕೊಂಡೆ. ಬಟ್ ಅವ್ರು ಬಂದು ಕಾಯ್ತಾ ಇದ್ರು. ಕಾರಲ್ಲೇ ಮಾತಾಡ್ಕೊಂಡು ಬೇಕರಿ ಹತ್ರ ಹೋದ್ವಿ. ಕೇಕ್ ಕಟ್ ಮಾಡಿಸೋಣ ಅತ್ಲಾಗ ಇಲ್ಲೇನೆ ಅಂತ ಹೇಳಿ ಅಲ್ಲಿ ಹೋಗಿ ಆರ್ಡರ್ ಕೊಟ್ಟು ಅಲ್ಲೇ ಕೇಕ್ ಕೂಡ ಕಟ್ ಮಾಡಿಸಿದ್ವಿ. ಬರತ್ತಂಗೆ ಬರೋಕ್ಕೆ ಹೇಳಿದ್ವಿ, ಇಲ್ಲಿಗೇ ಬಾಪ ಅಂತ. ಆ್ಯಂಡ್ ಇದು ಭರತ ಕೊಡಬೇಕಾಗಿದ್ದಂಥ ಬ್ರೇಸ್ಲೆಟು ತುಂಬ ಚೆನ್ನಾಗಿದೆ. ಡಿಸೈನ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಅಂಜು ತೊಗೊಂಬಂದಿದ್ದು ಡಿಸೈನ್ ಎಲ್ಲ ಸೆಲೆಕ್ಷನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಡನ್. ಇಲ್ಲೇ ಮಾಡಿಸೋಣ. ಚೆನ್ನಾಗಿದೆ, ಸಿಂಪಲ್ ಅಂತ ಪ್ಲಾನ್ ಹಾಕೊಂಡು ಇಲ್ಲೇ ಕೇಕ್ ಕಟ್ ಮಾಡಿಸ್ಬೇಡಣ. ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿ. ಬರ್ತಡೇ ಬಾಯ್ ಬರೋವರೆಗೂ ಚೆನ್ನಾಗಿತ್ತಲ್ಲ ಲೊಕೇಶನು. ಸೊ ಹಾಗಾಗಿ ಬ್ಯಾಕ್ಗ್ರೌಂಡು ಎಲ್ಲ ಒಂದೆರಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ ನಾನು ಅಂಜನು. ತುಂಬ ಚೆನ್ನಾಗಿ ಬಂದ್ವಿ ಆ್ಯಕ್ಚುಲಿ, ಲೈಟಿಂಗ್ಸ್ಗೂ ಗ್ರೀನ್ಗೆಲ್ಲನೂ. ಭರತ್ ಅಲ್ಲೇ ಬಂದಿದ್ದಾನೆ. ಎಂದು ಭರತ, ನೀನು ಬಂದಿದ್ದ ಟೈಮಿಂಗ್ಸೇ ಸರಿ ಇಲ್ಲ. ಭರತ ಬಂದಿದ್ದ ಟೈಮಿಂಗ್ಸೇ ಸರಿ ಇಲ್ಲ. ಅಲ್ಲ, ಯಾಕೆ ಇಷ್ಟೊಂದು ಜನ ರೆಡಿಯಾಗಿ ಬಂದಿದ್ಯಾ ಅಂತ ಗೊತ್ತಾಗ್ತಿಲ್ಲ. ನೋಡು ಏನೆಲ್ಲ ಮಾಡ್ಸಿದ್ವಿ ನೋಡು. ಹಿಂದ್ಗಡೆ ಗ್ರೀನ್ ಹಾಕ್ಸಿ, ಲೈಟಿಂಗ್ಸ್ ಎಲ್ಲ ಹಾಕ್ಸಿ. ನಿಜ, ಕೇಕ್ ಕೊಯ್ಬೇಕಾದ್ರೆ ಬರುತ್ತೆ, ಹೇಳಿದ್ದೀನಿ, ಹಾಕ್ಬೇಕು. ಬರುತ್ತೆ ಫೋಟೋ. ಲಾಕ್ ಗೊತ್ತಾ? ಏನ್ ನೋಡಕ್ ಅಂತದ್ದು ನಾನು ಗೊತ್ತು. 3, 2, 1. ಏನಲ್ಲಿ ನೀ ಹೇಳ್ಕೊಡು. ಯಾರು ಕನ್ನಡಿ, ಅದಕ್ಕೆ ಇಟ್ಟಿದ್ದಾರೆ ನಿನ್ಗೋಸ್ಕರ. ಒಗ್ಗರಣೆ ಆಗ್ತಿದ್ಯಾ ಚೇತು? ಯಾಕಂಗ್ ಮೆಸೇಜ್ ನೋಡಿದ್ದು ಖುಷಿನಾ, ಕೇಕ್ ಕೊಟ್ಟಿದ್ದು ಖುಷಿನಾ? ಬೇಗ ತಿನ್ಸು.
ಬಾಯಿ ಕಡೆ ಚಿತ್ತು ನೀನು ಒಂದು ಪೀಸ್ ಇನ್ನು ತಿನ್ನೋ ನಾವು ಇದು ಕೇಕ್ ಕೊಟ್ಟಿಲ್ಲ ಅಂದ್ರೆ ಬಾ ಅಂತ ಹೇಳಿಲ್ವಾ ನೀನು ತೆಗೆಗ ಓಕೆ ಸರ್ ಲಿಫ್ಟ್ಗೆ ಹೋಗುತ್ತೆ ಇಲ್ಲ ಟೈಮ್ ಆಯ್ತು ಬರೀ ನಾವು ಕೇಕ್ ತಿನ್ನ ಆಸೆಲಿದ್ದೀವಿ ಇನ್ನೂ ಗೋಲ್ಡ್ ಆರ್ಡರ್ ಕೊಡ್ತಾರೆ ಕೈಯಲ್ಲಿ ಬ್ಲಾಕ್ ಆಗುತ್ತೆ ನಾನು ಸೆಲೆಕ್ಟ್ ಮಾಡಿರೋದು ನೋಡು ಅದು ಓಪನ್ ಮಾಡ್ರಿ ಫಸ್ಟು ನನಗೆ ಕಡಿಲ್ಲ ಬ್ಲಾಕ್ ಯಾರ ಕೈ ಅವ್ರ ಕೈ ಹೊಡಲಿ ಒಂದು ವೈಟ್ ಇವಾಗ ಒಂದು ವೈಟ್ ಕಾಣಿಸ್ತಾ ಇತ್ತು ನಾವು ಫುಲ್ ವೈಟ್ ಇದೆ ಇಷ್ಟ ಆಯ್ತು ನಿಂಗೆ ಹೆಂಗ ಅನಿಸ್ತೀಯ ಅಲ್ಲ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಯಾವ ತರ ಕಂಟೆಂಟ್ ಬೇಕು ಹೇಳು ಯಾವ ತರನಲ್ಲ ಇದು ನಿನಗೆ ಇಷ್ಟ ಆಯ್ತಾ ಇಲ್ವೋ ನನಗೆ ಇಷ್ಟ ಆಯ್ತು ಬೆಂಕಿ ಅಲ್ಲ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಂಗೂ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ನಾನು ನಿನ್ ಜೊತೆನೆ ಬರ್ತೀನಿ ಅವ್ರಿಗೆ ಕೊಡ್ಬೇಕಲ್ಲ ಇದು ಅವ್ರಿಗೆ ಹೇಳ್ದ ನಾನು ಹೇಳಲಿಲ್ಲ ಇರೋದು ಅದ್ರ ಮೇಲೂ ಕೂತಿದ್ಯಾ ಬರ್ತಡೇ ಅಂತ ಇಷ್ಟೊಂದು ಅಡ್ವಾಂಟೇಜ್ ತಗೋಬಾರ್ದು ಯಾಕೆಲ್ಲರೂ ಹೇಳಿದಿದೆ ಇಲ್ಲೇನೆ ಏ ಸ್ಪೆಷಲ್ ಬನ್ನಿ ಬನ್ನಿ ಇಬ್ರು ಯಾಕಂಗ ಕೇಕ್ ಎಲ್ಲ ಕಟ್ ಮಾಡಾಯ್ತು. ಇವಾಗ ನೆಕ್ಸ್ಟ್ ಡಾಬಾಗೆ ಹೋಗ್ತಾ ಇದ್ದೀವಿ. ಡಾಬಾದಲ್ಲಿ ನೋಡಿದ್ವಿ, ಪ್ಲೇಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಫುಡ್ಡು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಡಾಬಾಗೆ ಫಸ್ಟ್ ಟೈಮ್ ಬಂದಿರೋದು. ಯಾವ್ಯಾವ ಥರ ಫುಡ್ ಕೊಡ್ತಾರೆ, ಏನೇನು ಆರ್ಡರ್ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಇಲ್ಲೇ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ವಾ? ಇಲ್ಲೂ ಚೆನ್ನಾಗೇ ಇತ್ತು. ಈ ಡಾಬಾದಲ್ಲೂ ಸೆಲೆಬ್ರೇಷನ್ ಮಾಡೋಕ್ಕೆ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಮಗೆ ಗೊತ್ತಿರಲಿಲ್ಲ ಈ ಥರ ಇದೆ ಅಂತ. ಇನ್ನು ಬಿಲ್ ಆಗಿಲ್ಲ, ಈಗ ಆಗುತ್ತೆ ನೋಡಿ. ನಾವು ಆರ್ಡರ್ ಮಾಡಿದ್ದೆಲ್ಲ ಚಿಕನ್ ಐಟಮ್ಸೇ, ಎಲ್ಲನೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ. ಬಟ್ ಇದ್ರ ಹೆಸ್ರುಗಳು ಆಲ್ಮೋಸ್ಟ್ ಕೆಲವೊಂದು ಗೊತ್ತು, ಕೆಲವೊಂದು ಗೊತ್ತಿಲ್ಲ. ಹಾಗಾಗಿ ನಾನು ಯಾವುದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ನನಗಿದ್ರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಲೆಮನ್ ಚಿಕನ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದು ನನಗೆ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಲಾಸ್ಟಿಗೆ ಎಲ್ಲ ಐಟಮ್ಸ್ ತಿಂದಾದ್ಮೇಲೆ ಜೀರಾ ರೈಸ್ ತೊಗೊಂಡ್ವಿ.
ರೈಸ್ ಲಾಸ್ಟಿಗೆ ತಿಂದರೆ ಏನೋ ಒಂಥರ ತೃಪ್ತಿ ಅನಿಸುತ್ತೆ ಅನ್ನೋಕ್ಕೋಸ್ಕರ ಲಾಸ್ಟಿಗೆ ಜೀರಾ ರೈಸ್ ತೊಗೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತನು ಮಿತು ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ವಾಪಸ್ ಬರ್ತೀನಿ ಆದಷ್ಟು ಬೇಗ. ಅಲ್ಲಿವರೆಗೂ ನೋಡ್ತಾ ಇರಿ ತನು ಮಿತು ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್.